ನಿನ್ನೆ ಮಂಡ್ಯದಲ್ಲಿ ಸುಮಲತಾ ಅವರು ಅಬ್ಬರಿಸಿದಂತಹ ರೀತಿಯನ್ನ ನೋಡಿದ ಪ್ರತಿಯೊಬ್ಬರಿಗೂ ಇದು ಎದುರಾಳಿಗಳಿಗೆ ಕೊಟ್ಟಂತಹ ಸಂದೇಶ ಅಂತಾನೆ ಹೇಳ್ತಾ ಇದ್ರು. ಬಿಜೆಪಿಯಿಂದ ಟಿಕೆಟ್ ಸಿಗದೇ ಇದ್ರು ಪಕ್ಷೇತರವಾಗಿ ಹಾಗಾದ್ರೆ ಕಣಕ್ಕಿಳಿಯೋದಕ್ಕೆ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ ಸುಮಲತಾ ಅನ್ನೋ ಪ್ರಶ್ನೆ ಇದೆ. G25 ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲಿ ರೆಬೆಲ್ ಲೇಡಿಯ ಖಡಕ್ ನುಡಿ ಕಂಡಂತಹ ಪ್ರತಿಯೊಬ್ಬರಿಗೂ ಅನಿಸಿದ್ದು ಇದೆ. ಯಾವುದೇ ಕಾರಣಕ್ಕೂ ನಾನು ಕೂಡ ಈ ಮಣ್ಣನ್ನ ಬಿಡೋದಿಲ್ಲ, ನನ್ನ ಹಿಂದೆ ನನ್ನ ಮಕ್ಕಳಿದ್ದಾರೆ ಅಂತಾನೆ ದರ್ಶನ್ ಮುಖವನ್ನ ನೋಡಿದ್ರು. ಚುನಾವಣೆಯ ಸ್ಪರ್ಧೆಯ ಸುಳಿವನ್ನ ಈ ಮುಖಾಂತರ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಈ ಕ್ಷಣಕ್ಕಿರುವಂತಹ ಕುತೂಹಲ ಸುಮಲತಾ ಸ್ಪರ್ಧೆ ಬಿಜೆಪಿಯಿಂದಲೋ ಅಥವಾ ಸ್ವತಂತ್ರವಾಗಿಯೋ ಅಂತ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೋಹಿತ್. ಸಕ್ಕರೆ ನಾಡಲ್ಲಿ ಈ ಸಲ ಮತ್ತೊಮ್ಮೆ ಕದನ ಕುತೂಹಲವನ್ನ ಕೆರಳಿಸ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇದೆ. ಕಾರಣ ಸುಮಲತಾ ಅವರು ಆಡಿದಂತಹ ಮಾತು, ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ರೆಬೆಲ್ ಆಗ್ತೀನಿ ನಾನು ಅನ್ನುವಂತಹ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರಾ ಅಂತ. ಖಂಡಿತ ಮಮತಾ, ಕಳೆದ ಒಂದು 15 ದಿನಗಳಿಂದಲೇ ಸುಮಲತಾ ಅವರ ನಡವಳಿಕೆಗಳು ಸಾಕಷ್ಟು ರಾಜಕೀಯದಲ್ಲಿ ಕುತೂಹಲವನ್ನು ಮೂಡಿಸಿದೆ. ಅದೇ ರೀತಿಯಾಗಿ ನಡೆದ ಕಾರ್ಯಕ್ರಮದಲ್ಲೂ ಕೂಡ ಅವರ ಮಾತುಗಳು ಮುಂದಿನ ಚುನಾವಣೆಯ ಬಗ್ಗೆ ಸಾಕಷ್ಟು ಸುಳಿವುಗಳನ್ನು ಕೊಡ್ತು. ಆರಂಭದಲ್ಲಿ ಅಂದರೆ JDS BJP ಮೈತ್ರಿ ಆದಂಥ ತಕ್ಷಣವಾಗಿ ಮಂಡ್ಯ ಟಿಕೆಟನ್ನು JDSಗೆ ಬಿಟ್ಕೊಡ್ಲಾಗುತ್ತೆ ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆಗಳು ಕೇಳಿಬರ್ತಾ ಇತ್ತು. ಆದರೆ ಸುಮಲತಾ ಅಂಬರೀಶ್ ಅವರು ಸ್ಪಷ್ಟವಾಗಿ ಹೇಳಿದರು, ನಾನು ಮಂಡ್ಯ ಬಿಟ್ಟು ಹೋಗಲ್ಲ ನಿಟ್ಟಿನಲ್ಲಿ. ಆದರೆ ಕಳೆದ ಒಂದು ವಾರದ ಹಿಂದೆಯಷ್ಟೇ BJP ಹೈಕಮಾಂಡನ್ನು ಭೇಟಿಯಾಗಿದ್ರು ಸುಮಲತಾ. ಆವತ್ತಿನಲ್ಲೇ ಕೂಡ JDS ನಾಯಕರಿಗೆ ಎಲ್ಲೋ ಒಂದು ಕಡೆ ಡವಡವ ಸ್ಟಾರ್ಟ್ ಆಗಿತ್ತು. ಇದರ ಬೆನ್ನಲ್ಲೇ ನೆನ್ನೆ ನಡೆದಂತಹ ದರ್ಶನ್ ರವರ ಒಂದು ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮಂಡ್ಯ ಮಣ್ಣನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅಂಬರೀಶ್ ಅವರಿಗೆ ಮಂಡ್ಯ ಮಣ್ಣಿನ ತಿಲಕವನ್ನು ಇಟ್ಟು ನಾವು ಬೀಳ್ಕೊಡುಗೆ ನೀಡಿದ್ದೀವಿ. ಅದೇ ನಿಟ್ಟಿನಲ್ಲಿ 5 ವರ್ಷಗಳ ಕಾಲ ಮಂಡ್ಯ ಜಿಲ್ಲೆಯ ಜನ ತಮ್ಮ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಈ ಮಣ್ಣಿನ ಋಣ ಮತ್ತು ಈ ಜನರ ಋಣ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಹಾಗಾಗಿ ಮಂಡ್ಯವನ್ನು ನಾನು ಬಿಟ್ಟು ಯಾವತ್ತೂ ಹೋಗಲ್ಲ, ಮಂಡ್ಯ ಋಣವನ್ನು ನಾನು ಮಣ್ಣನ್ನು ಯಾವತ್ತೂ ಬಿಡಲ್ಲ ಎಂಬ ಸಂದೇಶವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ಸುಮಲತಾ ಅಂಬರೀಶ್ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಸ್ಪಷ್ಟ ಎಂಬುವಂಥ ರವಾನೆಯನ್ನು ಎದುರಾಳಿಗಳಿಗೆ ನೀಡಿದ್ದಾರೆ. ಒಂದು ವೇಳೆ ಸುಮಲತಾ ಅಂಬರೀಶ್ ಅವರು BJP JDSನ ಮೈತ್ರಿ ಅಭ್ಯರ್ಥಿ ಆಗ್ತಾರಾ? ಒಂದು ವೇಳೆ ಮೈತ್ರಿ ಟಿಕೆಟ್ ಸಿಗಲಿಲ್ಲ ಅಂತಂದರೆ ಸುಮಲತಾ ಅಂಬರೀಶ್ ಅವರು ಕಳೆದ ಬಾರಿಯ ರೀತಿಯಾಗಿ ಸ್ವಾಭಿಮಾನದ ಹೆಸರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ರೆಬಲ್ ಆಗಿ ಮಂಡ್ಯ ಜಿಲ್ಲೆಯಲ್ಲಿ ಕಣಕ್ಕಿಳಿತಾರ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು ಮಮತಾ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ರೋಹಿತ್.